ಫಿನಾಲೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಎರಡನೇ ಸ್ಲಾಟ್ ಅಂತ ಹೇಳಿದ್ರೆ ಗುರುವಾರದ ಮಧ್ಯಾಹ್ನ 11 ಗಂಟೆಯ ವೋಟಿಂಗ್ ರಿಸಲ್ಟ್ ಇವಾಗ ನನ್ನ ಕೈನಲ್ಲಿದೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟಾಪ್ 2 ನಲ್ಲಿರುವಂತಹ ಸ್ಪರ್ಧೆಗಳಿಗೆ ಮತ್ತಷ್ಟು ಜಾಸ್ತಿ ಓಟುಗಳು ಬಂದಿದ್ದಾವೆ. ಹಾಗೆಯೇ ಉಳಿದಿರುವಂತಹ ಪ್ಲೇಸ್ ಅಲ್ಲಿರುವಂತಹ ಸ್ಪರ್ಧೆಗಳಲ್ಲಿ ಇಬ್ಬರಿಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಓಟುಗಳು ಜಾಸ್ತಿಯಾಗಿ ಪ್ಲೇಸ್ ಅಲ್ಲಿ ಬದಲಾವಣೆಗಳಾಗಿದ್ದಾವೆ. ಹಾಗೆಯೇ ಮತ್ತಿಬ್ಬರು ಸ್ಪರ್ಧಿಗಳ ಪ್ಲೇಸ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಆಗಿರುವಂತದ್ದು, ಯಾಕಂತ ಹೇಳಿದ್ರೆ ಅವರಿಗೆ ಓಟ್ಗಳು ಕಡಿಮೆ ಬಂದಿದೆ. ಸೊ ಹೀಗಾಗಿನೇ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಇವಾಗ ಎರಡನೇ ಸ್ಲಾಟ್ ಅನ್ನ ಒಂದು ವೋಟಿಂಗ್ ರಿಸಲ್ಟ್. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಆ ಒಂದು ವಿಷಯದ ಕಡೆ ಹೋಗೋಣ. ಅದಕ್ಕೂ ಮೊದಲು ನನ್ನ ಕಡೆಯಿಂದ ರಿಕ್ವೆಸ್ಟ್, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನೇ ನಮಗೆ ಮೋಟಿವೇಶನ್ ಕೊಡೋದು. ಹಾಗೇನೇ ವಿಡಿಯೋಗೊಂದು ಲೈಕ್ ಮಾಡಿ, ಸಖತ್ ಖುಷಿ ಕೂಡ ಆಗುತ್ತೆ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಇವಾಗ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಕೊನೆ ಪ್ಲೇಸ್ ಅಲ್ಲಿ ಇದ್ರು. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಧನುಷ್ ಅವರು ಇದ್ರು. 4ನೇ ಪ್ಲೇಸ್ ಅಲ್ಲಿ ರಘು ಅವರು ಇದ್ರು. 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರು ಇದ್ರು. 2nd ಪ್ಲೇಸ್ ಅಲ್ಲಿ ರಕ್ಷಿತಾ ಅವರು ಇದ್ರು ಮತ್ತು ಮೊದಲನೇ ಪ್ಲೇಸ್ ಅಲ್ಲಿ ಗಿಲ್ಲಿ ನಟ ಅವರು ಇದ್ರು ಇವತ್ತು ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನ ಮೊದಲು ನೋಡೋಣ. ಈ ಪರ್ಟಿಕ್ಯುಲರ್ ಸ್ಲಾಟ್ ಅಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ 4 ಗಂಟೆಯ ಅವಧಿ. ಸೊ ಈ ಸಮಯದಲ್ಲಿ ಇಲ್ಲಿ ಧನುಷ್ ಗೌಡ ಅವರಿಗೆ ಬರೋಬ್ಬರಿ 11,64,969 ಓಟುಗಳು ಬಂದಿದ್ದಾವೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ. ಹಾಗೆಯೇ ಅಶ್ವಿನಿ ಗೌಡ ಅವರಿಗೆ 12,15,231 ಓಟುಗಳು ಬಂದಿರುವಂತದ್ದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವರಿಗೆ ಧನುಷ್ ಅವರಿಗಿಂತ ಜಾಸ್ತಿ ಓಟುಗಳು ಬಂದಿದೆ ಈ ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ. ಹಾಗೇನೆ ಇಲ್ಲಿ ಕಾವ್ಯ ಶೈವ ಅವರಿಗೆ ಅಶ್ವಿನಿ ಅವರಿಗಿಂತ ಕಡಿಮೆ ಓಟುಗಳು ಬಂದಿದೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ. ಕಾವ್ಯ ಅವರಿಗೆ ಎಷ್ಟು ಓಟ್ ಬಂದಿದೆ ಅಂತ ಹೇಳಿದ್ರೆ 11,35,292 ಓಟುಗಳು ಬಂದಿರುವಂತದ್ದು. ಹಾಗೆಯೇ ಮ್ಯೂಟೆಂಟ್ ರಘು ಅವರಿಗೂ ಕೂಡ ಅಶ್ವಿನಿ ಗೌಡ ಅವರಿಗಿಂತ ಕಡಿಮೆ ಓಟು ಬಂದಿದೆ ಈ ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ. ಇಲ್ಲಿ ರಘು ಅವರಿಗೆ 12,08,041 ಓಟುಗಳು ಬಂದಿದ್ದಾವೆ. ಸೊ ಹೀಗಾಗಿ ಇಲ್ಲಿ ಈ 4ರಲ್ಲಿ ಅಶ್ವಿನಿ ಗೌಡ ಅವರೇನೆ ಹೈಯೆಸ್ಟ್ ಓಟನ್ನು ಗಳಿಸ್ಕೊಂಡಿರೋದು ಈ ಸ್ಲಾಟ್ ಅಲ್ಲಿ. ಬರೋಬ್ಬರಿ 12,15,231 ಓಟುಗಳು ಅಶ್ವಿನಿ ಗೌಡ ಅವರ ಪಾಲಾಗಿದೆ. ಸೊ ಇದರ ಪರಿಣಾಮವಾಗಿ ಏನಾಗಿದೆ ಅಂತ ಹೇಳಿದ್ರೆ 6ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಅಶ್ವಿನಿ ಗೌಡ ಅವರ ಪ್ಲೇಸ್ ಇವಾಗ ಬದಲಾಗಿದೆ. 6ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ ಧನುಷ್ ಗೌಡ ಅವರು. ಹೌದು, ಧನುಷ್ ಗೌಡ ಅವರು ಇವಾಗ 6ನೇ ಪ್ಲೇಸಿಗೆ ಬಂದಿದ್ದು 20,80,119 ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ. ಧನುಷ್ ಗೌಡ ಅವರು 2 ಮಿಲಿಯನ್ ಓಟನ್ನ ಕ್ರಾಸ್ ಮಾಡಿದ್ದಾರೆ. ಬಟ್ ಕೊನೆಯ ಪ್ಲೇಸಿಗೆ ಡೌನ್ ಆಗಿ ಬಂದಿದ್ದಾರೆ. 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಧನುಷ್ ಗೌಡ ಅವರು. ಹಾಗೇನೆ 6ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಅಶ್ವಿನಿ ಗೌಡ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಜಾಸ್ತಿ ಓಟುಗಳು ಬಂದ ಪರಿಣಾಮವಾಗಿ ಅವರಿಗೆ 5ನೇ ಪ್ಲೇಸ್ ಸಿಕ್ಕಿದೆ. ಸೊ ಅವರಿಗೆ ಟೋಟಲ್ ಆಗಿ 20,95,431 ಓಟುಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಇದು ಧನುಷ್ ಗೌಡ ಅವರಿಗಿಂತನೂ 15,312 ಓಟುಗಳು ಜಾಸ್ತಿ ಅಂತ ಅರ್ಥ. ಸೊ ಹೀಗಾಗಿನೇ ಅಶ್ವಿನಿ ಗೌಡ ಅವರಿಗೆ 5ನೇ ಪ್ಲೇಸ್ ಸಿಕ್ಕಿದೆ, 6ನೇ ಪ್ಲೇಸ್ ಧನುಷ್ ಗೌಡ ಅವರಿಗೆ ಆಗಿದೆ. ಸೊ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಧನುಷ್ ಗೌಡ ಅವರಿಗೆ 10.9% ಓಟುಗಳು, ಅಶ್ವಿನಿ ಗೌಡ ಅವರಿಗೆ 11% ಓಟುಗಳು ಆದ ರೀತಿನಲ್ಲಿ ಆಗುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ಒಂದು ಪ್ರಮುಖವಾದಂತಹ ಬದಲಾವಣೆಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 4ನೇ ಪ್ಲೇಸ್. ಸೊ ಆ ಪ್ಲೇಸ್ ಅಲ್ಲಿ ಇದ್ದಿದ್ದು ಮ್ಯೂಟೆಂಟ್ ರಘು ಅವರು. ಬಟ್ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಅವರಿಗೆ ಕಾವ್ಯ ಶೈವ ಅವರಿಗಿಂತನೂ ಜಾಸ್ತಿ ಓಟುಗಳು ಬಂದಿದೆ. ಸೊ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ರಘು ಅವರು 3ನೇ ಪ್ಲೇಸಿಗೆ ಹೋಗಿದ್ದಾರೆ, ಕಾವ್ಯ ಅವರು 4ನೇ ಪ್ಲೇಸಿಗೆ ಬಂದಿದ್ದಾರೆ. ಹಾಗಂತ ದೊಡ್ಡ ಮಟ್ಟದ ಡಿಫರೆನ್ಸ್ ಇಲ್ಲ, ಬಟ್ ಸ್ಟಿಲ್ ಅಟ್ ಪ್ರೆಸೆಂಟ್ ಅಲ್ಲಂತೂ ಬದಲಾವಣೆಗಳು ಆಗ್ತಾ ಇದಾವೆ. ಸೊ 4ನೇ ಪ್ಲೇಸಿಗೆ ಕುಸಿದಿದ್ದಾರೆ ಕಾವ್ಯ ಶೈವ ಅವರು. ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ 11,35,292 ಓಟುಗಳು ಬಂದಿದ್ದು. ಹಾಗೇನೆ ಮೊದಲನೇ ಸ್ಲಾಟ್ ಮತ್ತೆ ಈ ಸ್ಲಾಟ್ ಎರಡನ್ನೇ ಕೂಡ ಸೇರಿಸಿದಾಗ ಟೋಟಲ್ ಆಗಿ ಅವರಿಗೆ 21,20,892 ಓಟುಗಳು ಆದ ರೀತಿನಲ್ಲಿ ಆಗುತ್ತೆ. ಸೊ ಇದನ್ನ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 11.1% ಓಟ್ ಆದ ರೀತಿನಲ್ಲಿ ಆಗುತ್ತೆ. ಮತ್ತೆ ಇದು ಅಶ್ವಿನಿ ಗೌಡ ಅವರಿಗಿಂತನೂ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ 25,461 ಓಟುಗಳು. ಸೊ ಇಷ್ಟು ಡಿಫರೆನ್ಸ್ ಇದೆ. ಸೊ ಅಶ್ವಿನಿ ಗೌಡ ಅವರಿಗಿಂತನೂ ಜಾಸ್ತಿ ಬಂದಿದೆ ಇಷ್ಟು ಓಟುಗಳು. ಸೊ ಹೀಗಾಗಿ ಇವರಿಗೆ 4ನೇ ಪ್ಲೇಸ್ ಬಂದಿದೆ. ಆದ್ರೆ ಇಲ್ಲಿ ರಘು ಅವರು ಅಂದ್ರೆ ಮ್ಯೂಟೆಂಟ್ ರಘು ಅವರು ಕಾವ್ಯ ಅವರಿಗಿಂತನೂ 29,449 ಓಟುಗಳಿಂದ ಮುಂದೆ ಇದ್ದಾರೆ. ಸೊ ಹೀಗಾಗಿ ಕಾವ್ಯ ಅವರು 4ನೇ ಪ್ಲೇಸಿಗೆ ಕುಸಿದಿದ್ದಾರೆ. ಮತ್ತೆ 4ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಘು ಅವರು ಇವಾಗ 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ರಘು ಅವರ ಈ ಒಂದು ಸ್ಲಾಟ್ ಅಲ್ಲಿ ಬಂದಿರುವಂತಹ ಓಟುಗಳು 12,08,041 ಓಟುಗಳು. ಇದರ ಪರಿಣಾಮವಾಗಿ ಅವರಿಗೆ ಟೋಟಲ್ ಆಗಿ 11.3% ಓಟ್ ಸಿಕ್ಕಿದ ರೀತಿಯಲ್ಲಾಗಿದೆ. ಹಾಗೆಯೇ ಟೋಟಲ್ ಆದಂತಹ ಓಟ್ಗಳೇನಿದಾವೆ ಅದು 21,50,341 ಓಟುಗಳು ಆಗಿದ್ದಾವೆ. ಸೊ ಇದು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಕಾವ್ಯ ಶೈವ ಅವರಿಗಿಂತ 29,449 ಓಟುಗಳು ಜಾಸ್ತಿ ಆದ ರೀತಿಯಲ್ಲಾಗುತ್ತೆ.
ಅರೌಂಡ್ 30,000 ಓಟುಗಳು ಜಾಸ್ತಿ ಇದೆ ಅಂತ ನೀವು ಕನ್ಸಿಡರ್ ಮಾಡಬಹುದು, ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡೋದಾದ್ರೆ. ಬಟ್ ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದೆ, ಕೊನೆಯ ಡಿಜಿಟ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ಮೇಲೆ ಪ್ರತಿ ಸ್ಲಾಟಲ್ಲಿ ಅಂತ ಹೇಳಿ. ಸೊ ಹೀಗಾಗಿ ಕೊನೆಯ ಡಿಜಿಟ್ ಅನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ, ಪ್ರಾಮಿಸ್ ಮಾಡಿದ ರೀತಿಯಲ್ಲೇ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿದೆ. ಸೊ ಇದರ ಪರಿಣಾಮ ಏನಾಗಿದೆ, ಬಾಟಮ್ 4ನಲ್ಲಿ ಅಂದ್ರೆ ರಘು, ಕಾವ್ಯ, ಅಶ್ವಿನಿ, ಧನುಷ್ ಇವರ ನಡುವೆ ಟಫ್ ಫೈಟ್ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಯಾರ ನಡುವೆ ಕೂಡ ಒಂದು 30,000ಕ್ಕಿಂತ ಜಾಸ್ತಿ ಡಿಫ್ರೆನ್ಸೇ ಇಲ್ಲ. ಸೊ ಇಲ್ಲಿ ಅಶ್ವಿನಿ ಅವರಿಂದ ಧನುಷ್ ಅವ್ರಿಗೆ ಅಂದ್ರೆ ಅಶ್ವಿನಿ ಅವರು 5ನೇ ಪ್ಲೇಸಲ್ಲಿ ಇದಾರಲ್ವಾ. ಸೊ ಹೀಗಾಗಿ ಅಲ್ಲಿ 15,312 ಓಟು ಡಿಫ್ರೆನ್ಸ್ ಇದೆ. ಹಾಗೆಯೇ ಕಾವ್ಯ ಅವರಿಂದ ಅಶ್ವಿನಿಗೆ ಅವರಿಗೆ 25,461 ಓಟ್ನ ಡಿಫ್ರೆನ್ಸ್ ಇದೆ. ಹಾಗೆಯೇ ರಘು ಅವರಿಂದ ಕಾವ್ಯ ಅವರಿಗೆ 29,449 ಓಟ್ನ ಡಿಫ್ರೆನ್ಸ್ ಇದೆ. ಸೊ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇಲ್ಲಿ ಇಲ್ವೇ ಇಲ್ಲ. ಬಟ್ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಸ್ಟಾರ್ಟ್ ಆಗೋದೇ 2ನೇ ಪ್ಲೇಸಿಂದ. ಸೊ 2ನೇ ಪ್ಲೇಸಲ್ಲಿ ಇರೋದು ರಕ್ಷಿತಾ ಶೆಟ್ಟಿ ಅವರು. ಇವರಿಗೆ ಪರ್ಟಿಕ್ಯುಲರ್ ಆಗಿ ಈ ಒಂದೇ ಒಂದು ಸ್ಲಾಟಲ್ಲಿ 26,02,067 ಓಟುಗಳು ಬಂದಿದ್ದಾವೆ. ಸೊ 26 ಲಕ್ಷ ಅಂತ ಹೇಳಿದ್ರೆ ಟೋಟಲ್ ಆಗಿ ಇಲ್ಲಿ ರಘು ಅವರಿಗೆ ಇನ್ನೂ ತನಕ 21 ಲಕ್ಷ ಓಟೇನೆ ಬಂದಿರೋದು. ಅದಕ್ಕಿಂತ ಜಾಸ್ತಿ ಪರ್ಟಿಕ್ಯುಲರ್ ಈ ಒಂದೇ ಒಂದು ಸ್ಲಾಟಲ್ಲಿ ರಕ್ಷಿತಾ ಅವ್ರಿಗೆ ಓಟ್ ಬಂದಿದೆ. 26,02,067 ಓಟುಗಳು ಅಂತ ಹೇಳಿದ್ರೆ ಕ್ರೇಜಿ ನಂಬರ್ಸ್ ಅಂತಾನೆ ಹೇಳ್ಬಹುದು. ಸಖತ್ತಾಗಿ ಓಟ್ ಬಂದಿದೆ ಮಾತ್ರ. ಆಲ್ಮೋಸ್ಟ್ ಈ ಸ್ಲಾಟ್ ಅಲ್ಲಿ ಗಿಲ್ಲಿಗೂ ಕೂಡ ಇದೇ ರೇಂಜಲ್ಲೇನೆ ಓಟ್ ಬಂದಿದೆ, ಸ್ವಲ್ಪ ಮುಂದೆ ಇದ್ದಾರೆ ಅಷ್ಟೇ. ಬಟ್ ಅದೇ ರೇಂಜಿಗೆ ರಕ್ಷಿತ್ ಅವ್ರಿಗೂ ಕೂಡ ಸಪೋರ್ಟ್ ಸಿಗ್ತಾ ಇರೋದು ನಿಜಕ್ಕೂ ಇಂಪ್ರೆಸಿವ್ ಅಂತಾನೆ ಹೇಳ್ಬಹುದು. ಇವರ ಒಂದು ಅಭಿಮಾನಿಗಳು ಇವಾಗ ಯುನೈಟೆಡ್ ಆಗಿ ಸಖತ್ತಾಗಿ ಓಟ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. 26 ಲಕ್ಷ ಓಟುಗಳು ಕೇವಲ 4 ಗಂಟೆಯಲ್ಲಿ ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ ಆಲ್ಮೋಸ್ಟ್ ನೀವು ಲೆಕ್ಕ ಹಾಕಿ ನೋಡೋದಾದ್ರೆ 6.5 ಲಕ್ಷಕ್ಕಿಂತ ಜಾಸ್ತಿ ಓಟುಗಳು ಬಂದ ರೀತಿನಲ್ಲಿ ಆಗುತ್ತೆ. ಕ್ರೇಜಿ ನಂಬರ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ಓಟುಗಳು ಬಂದಿದ್ದಾವೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ. ಇದರ ಪರಿಣಾಮವಾಗಿ ಟೋಟಲ್ ಆಗಿ ಇವರು 25.3% ಓಟುಗಳನ್ನು ಗಳಿಸ್ಕೊಂಡಂಗೆ ಆಗುತ್ತೆ. 25.3% ಓಟನ್ನು ಗಳಿಸ್ಕೊಂಡಂಗೆ ಆಗುತ್ತೆ ಟೋಟಲ್ ಆಗಿ. ಹಾಗೇನೆ ಇದನ್ನ ಸೇರಿಸಿದಾಗ ಮೊದಲನೇ ಸ್ಲಾಟ್ ಏನಿತ್ತು ಆ ಸ್ಲಾಟ್ ಮತ್ತೆ ಈ ಸ್ಲಾಟ್ 2 ಸ್ಲಾಟನ್ನು ಸೇರಿಸಿ ಟೋಟಲ್ ಆಗಿ ಎಷ್ಟು ಓಟ್ ಬಂದಿದೆಯಪ್ಪ, ಸೊ ಅದನ್ನ ನೋಡೋದಾದ್ರೆ 48,12,567 ಓಟುಗಳು ರಕ್ಷಿತಾ ಶೆಟ್ಟಿ ಇವರ ಪಾಲಾಗಿರುವಂಥದ್ದು. ಆಲ್ಮೋಸ್ಟ್ 5 ಮಿಲಿಯನ್ಗೆ ತೀರಾ ಹತ್ತಿರದಲ್ಲಿದ್ದಾರೆ. ಫಿನಾಲೆ ಅಂದ್ರೆ ಹಿಂಗಿರಬೇಕು, ಹಿಂಗೆ ಓಟ್ಗಳು ಬರಬೇಕು. ಕ್ರೇಜಿ ಓಟ್ಸ್ ಅಂತಾನೆ ಹೇಳ್ಬಹುದು. ಆಲ್ಮೋಸ್ಟ್ ಇಲ್ಲಿ ರಘು ಅವರಿಗಿಂತ ಡಬಲ್ಗಿಂತ ಜಾಸ್ತಿನೇ ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ರಕ್ಷಿತಾ ಅವರು. ಸೊ ಹೀಗಾಗಿ ರಘು ಮತ್ತೆ ರಕ್ಷಿತಾ ಅವರಿಗೆ ಇರುವಂತಹ ಓಟ್ನ ಡಿಫ್ರೆನ್ಸ್ ಏನಿದೆ, ಸೊ ಅದನ್ನ ನೋಡೋದಾದ್ರೆ ಬರೋಬ್ಬರಿ 26,62,226 ಓಟುಗಳು ಡಿಫ್ರೆನ್ಸ್ ಇದೆ. ದೊಡ್ಡ ಮಟ್ಟದಲ್ಲಿ 2.6 ಮಿಲಿಯನ್ಗಿಂತ ಜಾಸ್ತಿ ಓಟ್ನ ಡಿಫ್ರೆನ್ಸ್ ಇದೆ ರಘು ಮತ್ತೆ ರಕ್ಷಿತಾ ಅವರಿಗೇನೆ. ಸೊ ಈ ರೇಂಜಲ್ಲಿ ಡಿಫ್ರೆನ್ಸ್ ಇರುವಂಥದ್ದು ಕ್ರೇಜಿ ನಂಬರ್ಸ್. ಇನ್ನು ಮೊದಲನೇ ಪ್ಲೇಸ್, ಆ ಪ್ಲೇಸಲ್ಲಿ ಇರೋದು ಗಿಲ್ಲಿ ನಟ ಅವರು. ಒಬ್ವಿಯಸ್ಲಿ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ಅವರಿಗೆ ರಕ್ಷಿತಾ ಅವರಿಗೆ 26 ಲಕ್ಷ ಓಟುಗಳು ಬಂದಿದ್ರೆ ಇಲ್ಲಿ ಗಿಲ್ಲಿ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ 28,99,453 ಓಟುಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಇದು 29 ಲಕ್ಷಕ್ಕೆ ಸಮ ಹತ್ತತ್ರದಲ್ಲಿದೆ. ಬಟ್ ಅಷ್ಟೊಂದು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇನ್ನೂ ತನಕ ಆಗಿಲ್ಲ. ಇನ್ನು ಗಿಲ್ಲಿ ಅವರ ಫ್ಯಾನ್ಸ್ ಜಬರ್ದಸ್ತಾಗಿ ವೋಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ನಾನು ಅಬ್ಸರ್ವ್ ಮಾಡಿದಂಗೆ ಈ ಹಿಂದಿನ ಒಂದು ವೋಟಿಂಗ್ ಸ್ಲಾಟಲ್ಲೂ ಕೂಡ ಅಂದರೆ ಮಿಡ್ ವೀಕ್ಗೋಸ್ಕರ ಓಪನ್ ಆದಂತಹ ಒಂದು ವೋಟಿಂಗ್ ಸ್ಲಾಟಲ್ಲೂ ಕೂಡ ತುಂಬಾ ಜನ ಮಧ್ಯಾಹ್ನದ ಟೈಮಲ್ಲಿ ಗಿಲ್ಲಿ ಅವರಿಗೆ ಜಾಸ್ತಿ ವೋಟ್ ಮಾಡ್ತಾ ಇದ್ರು. ಜಾಸ್ತಿ ವೋಟ್ ಬರ್ತಾ ಇತ್ತು ಗಿಲ್ಲಿ ಅವರಿಗೆ. 11 ಗಂಟೆಯಿಂದ 2 ಗಂಟೆ ಈ ಸ್ಲಾಟಲ್ಲಿ ಜಬರ್ದಸ್ತಾಗಿ ವೋಟ್ ಬರ್ತಾ ಇತ್ತು. ಮೋಸ್ಟ್ಲಿ ಆ ಸ್ಲಾಟಲ್ಲೇ ಜಾಸ್ತಿ ವೋಟ್ಗಳು ಬರಬಹುದೇನೋ ಗಿಲ್ಲಿ ಅವರಿಗೆ. ಬಟ್ ಸ್ಟಿಲ್ ಇಲ್ಲಿ ರಕ್ಷಿತ್ ಅವರ ಕಂಬ್ಯಾಕ್ ಏನಿದೆ ನನಗೆ ಸಖತ್ ಇಷ್ಟ ಆಯಿತು. 26 ಲಕ್ಷ ಓಟುಗಳು. ಹಾಗೆ ಗಿಲ್ಲಿ ಅವರಿಗೆ 28 ಲಕ್ಷ, ಆಲ್ಮೋಸ್ಟ್ 29 ಲಕ್ಷ, 3 ಲಕ್ಷ ಓಟಿಂದ ಹಿಂದೆ ಇದ್ದಾರೆ ಈ ಸ್ಲಾಟಲ್ಲಿ. ಬಟ್ ಏನಾಗಿದೆ, ಗಿಲ್ಲಿ ಅವರಿಗೆ ಮೊದಲ ಸ್ಲಾಟಲ್ಲೂ ಕೂಡ ಜಬರ್ದಸ್ತಾಗಿ ಓಟ್ ಬಂದಿತ್ತು. ಆಲ್ಮೋಸ್ಟ್ 7 ಲಕ್ಷ ಡಿಫ್ರೆನ್ಸ್ ಇತ್ತು. ಸೊ ಹೀಗಾಗಿ ಇವಾಗ ಮೊದಲನೇ ಸ್ಲಾಟ್ ಈ ಸ್ಲಾಟ್ ಟೋಟಲ್ ಆಗಿ ಎಲ್ಲ ಓಟ್ಗಳನ್ನು ಸೇರಿಸಿದಾಗ 30.8% ಓಟುಗಳು ಗಿಲ್ಲಿ ನಟ ಅವರ ಪಾಲಾದ ರೀತಿನಲ್ಲಾಗುತ್ತೆ. ಹಾಗೇನೆ ಇದರ ಪರಿಣಾಮವಾಗಿ ಗಿಲ್ಲಿ ಅವರಿಗೆ ಟೋಟಲ್ ಓಟುಗಳು 58 ಲಕ್ಷ, 5.8 ಮಿಲಿಯನ್ ಓಟುಗಳು, 5.8 ಮಿಲಿಯನ್. ಸೊ ಡೀಟೇಲ್ ಆಗಿ ಓಟ್ ಪ್ರಕಾರ ಡಿಜಿಟ್ ಪ್ರಕಾರ ಹೇಳೋದಾದ್ರೆ 58,45,123 ಓಟುಗಳು. ಮಸ್ತ್ ಅಂತಾನೆ ಹೇಳಬಹುದು. ಟಾಪ್ 2ನಲ್ಲಿ ರಕ್ಷಿತಾ ಹಾಗೆಯೇ ಗಿಲ್ಲಿ ಅವರು ಡಾಮಿನೇಟ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಎಲ್ಲರನ್ನು ಕೂಡ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜಬರ್ದಸ್ತಾಗಿ ಆಡ್ತಾ ಇದ್ದಾರೆ ಕೂಡ. ಅವರ ಫ್ರೆಂಡ್ಸ್ ಕೂಡ ಅವರಿಗೆ ಹಂಗೇನೆ ಸಪೋರ್ಟ್ ಅವರ ಫ್ಯಾನ್ಸ್ ಕೂಡ ಅವರಿಗೆ ಹಂಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಸೊ ಅವರು ಕೂಡ ಖಂಡಿತವಾಗ್ಲೂ ವೋಟ್ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಒಟ್ಟಾರೆಗೆ ಇಬ್ಬರಿಗೂ ಕೂಡ ಹ್ಯೂಜ್ ಸಪೋರ್ಟ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಮೊದಲನೇ ಮತ್ತೆ 2ನೇ ಪ್ಲೇಸನ್ನ ಬಿಟ್ಕೊಡೋ ರೀತಿನಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ವೋಟ್ ಅಂದರೆ
ಗಿಲ್ಲಿ ಅವರಿಗೆ ಬಂದಿರುವಂತಹ ಓಟ್ ಏನಿದೆ ಇದು ರಕ್ಷಿತ್ ಅವರಿಗಿಂತ ಎಷ್ಟು ಜಾಸ್ತಿ ಓಟ್ಗಳು ಅಂತ ನೋಡೋದಾದ್ರೆ ಇದು 1,000,000 ಓಟ್ಗಿಂತನೂ ಜಾಸ್ತಿ. ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 10,32,556 ಓಟುಗಳು ಜಾಸ್ತಿ ಆದ ರೀತಿನಲ್ಲಿ ಆಗುತ್ತೆ. ಓವರ್ ಆಲ್ ಆಗಿ ಈ ಸ್ಲಾಟ್ ಟು ಸೊ ಇದರಲ್ಲಿ ಆದಂತಹ ಬದಲಾವಣೆಗಳನ್ನ ನೋಡೋದಾದ್ರೆ 6ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಅಶ್ವಿನಿ ಗೌಡ ಅವರು 5ನೇ ಪ್ಲೇಸಿಗೆ ಬಂದಿದ್ದಾರೆ. 5ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಧನುಷ್ ಗೌಡ ಅವರು 6ನೇ ಪ್ಲೇಸಿಗೆ ಶಿಫ್ಟ್ ಆಗಿದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಕಾವ್ಯ ಶೈವ ಅವರು 4ನೇ ಪ್ಲೇಸಿಗೆ ಹೋಗಿದ್ದಾರೆ. 4ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಘು ಅವರು 3ನೇ ಪ್ಲೇಸಿಗೆ ಬಂದಿದ್ದಾರೆ. ಹಾಗಂತ ದೊಡ್ಡ ಮಟ್ಟದ ಡಿಫರೆನ್ಸ್ ಏನು ಕೂಡ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಒಂದು 15,000, 20,000, 30,000 ಇಷ್ಟರಲ್ಲೇನೆ ಡಿಫರೆನ್ಸ್ ಇರುವಂತದ್ದು. ಯಾವುದೇ ಒಂದು ಸ್ಲಾಟ್ ಅಲ್ಲಿ ಯಾರಿಗಾದ್ರೂ ಜಬರ್ದಸ್ತಾಗಿ ಓಟ್ ಬಂತು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ತಲೆ ಕೆಳಗೆ ಆಗುತ್ತೆ. ಮುಂದಿನ ಒಂದು ಸ್ಲಾಟ್ಗೋಸ್ಕರ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಅದರ ರಿಸಲ್ಟ್ ಅನ್ನ ಆದಷ್ಟು ಬೇಗ ತಗೊಂಡು ಬರೋ ಪ್ರಯತ್ನ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.